ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಿರೀಶ್ ಅವರ ಪರವಾಗಿ ಮಾತಾಡಿದಂಥ ಅಮ್ಮ ಯಾವುದೇ ಕಾರಣಕ್ಕೂ ತಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ದೆ ಚಂದ್ರಕಾಂತ್ ಅಮ್ಮನನ್ನು ಎಳ್ಕೊಂಡು ಬಂದು ಗಿರೀಶ್ ಅವರ ಮನೆ ಮುಂದೆ ನೆಲೆಸ್ತಾರೆ. ಅಷ್ಟರಲ್ಲಿ ನಂದ್ ಅವರ ಇಡೀ ಕುಟುಂಬ ಹೊರಗಡೆ ಬರುತ್ತೆ. ಅಮ್ಮನ ಪರಿಸ್ಥಿತಿಯನ್ನು ನೋಡಿದ್ದೆ, ಅಮ್ಮನಿಗೆ ಯಾಕೆ ರೀತಿ ನಡ್ಕೋತಾ ಇದೆಯಾ ಅಮ್ಮನ ಜೊತೆ ಅಂತ ಹೇಳಿ ಗಿರೀಶ್ ಅವರು ಅಣ್ಣನನ್ನೇ ತರಾಟಕ್ಕೆ ತಗೋತಾರೆ. ಅಮ್ಮ ಯಾವತ್ತೂ ಏನು ಮಾಡೋದಿಲ್ಲ, ಉಳ್ಪಾಡ್ಗಳು ಇರ್ತಾಳೆ, ಆದರೂ ಯಾಕೆ ಈ ರೀತಿ ತೊಂದರೆ ಮಾಡ್ತಿದ್ಯಾ ಅಂತ ಗಿರೀಶ್ ಅವ್ರು ಪ್ರಶ್ನೆ ಮಾಡಿದಾಗ, ಹೌದು ರಾಮ ಭಜನೆ ಮಾಡ್ಕೊಂಡಿರ್ತಾಳಲ್ಲ ಅದಕ್ಕೋಸ್ಕರ ಅಲ್ವಾ, ಅವಳು ಮಾಡ್ಕೊಂಡಿರೋದೇ ನಿನ್ನ ಭಜನೆ, ಅಂದಮೇಲೆ ನಿನ್ನ ಜೊತೆನೇ ಇರಲಿ, ಕರ್ಕೊಂಡು ಹೋಗು ಅಂದಾಗ ನನ್ನಮ್ಮನ ಕರ್ಕೊಂಡು ಹೋಗೋದು ನನಗೆ ಕಷ್ಟ ಅಲ್ಲ. ನನ್ನ ಅಪ್ಪ ಇದ್ದಿದ್ರು ಕೂಡ ಇಷ್ಟೊತ್ತಿಗೆ ನನ್ನನ್ನು ಕ್ಷಮಿಸಿರ್ತಿದ್ರು, ಅಮ್ಮಂಗೂ ನನ್ನ ಮೇಲೆ ಕೋಪ ಇಲ್ಲ, ಆದರೆ ನೀವೇ ಜಿತ್ ಸಾಧಿಸ್ತಿರೋದು, ನನ್ನ ಅಮ್ಮನ ನಾನು ನೋಡ್ಕೋತೀನಿ ಅಂತ ಹೇಳಿ ಗಿರೀಶ್ ಅವರು ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯಕಾಂತ್ ಬಂದು ತಡೆದು ತನ್ನ ಅಮ್ಮನ ಮನೆ ಕರ್ಕೊಂಡು ಬರ್ತಾರೆ. ಏನಣ್ಣ ಇದು, ಅಮ್ಮ ಏನು ಮಾಡಿದ್ಲು ಅಂತ ಗೊತ್ತಿದ್ಯಾ ಅಂದಾಗ, ಅವ್ರಿಗೆ ಏನು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನೀನು ಏನು ಮಾಡಿದೆ ಅನ್ನೋದೇ ಮುಖ್ಯ. ಅವ್ರ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತಲ್ಲ, ಅಮ್ಮ ಆ ಮನೇಲಿ ಚೆನ್ನಾಗಿರ್ತಿದ್ಲು, ಎಷ್ಟು ಕಷ್ಟ ಅನುಭವಿಸ್ತಿದ್ಲು ಅನ್ನೋದು ನಿನಗೆ ಗೊತ್ತಿದ್ಯಾ, ಅದನ್ನು ನೋಡ್ಕೊಂಡು ನಾವು ಸುಮ್ಮನಿರೋಕ್ಕಾಗತ್ತಾ? ದಯವಿಟ್ಟು ಇನ್ನು ಮುಂದೆ ಈ ರೀತಿ ಮಾಡಬೇಡ ಚಂದ್ರು. ಯಾಕೆ ಹೇಳು, ನಾನು ಪೊಲಿಟಿಕಲ್ ಕೆರಿಯರಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂಥದ್ದಲ್ಲಿ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಬೇಕು ಅಂದ್ಕೊಂಡು ಈ ರೀತಿಯಾಗಿ ನನ್ನ ಕುಟುಂಬದ ವಿಷಯವನ್ನೇ ಬೀದಿಗೆ ತಂದು ಬಿಟ್ಟರೆ ಜನ ಏನೆಲ್ಲ ಮಾತಾಡ್ಕೋಬಹುದು. ಖಂಡಿತ ಅದು ನನ್ನ ಪೊಲಿಟಿಕಲ್ ಕೆರಿಯರ್ಗೆ ಪೆಟ್ಟಾಗತ್ತಲ್ವ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ನನ್ನ ವೈಯಕ್ತಿಕ ವಿಷಯಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು, ಅದು ಈ ರೀತಿ ಬೀದಿ ಪಾಲಾಗಬಾರ್ದು ಅಂತ ಹೇಳಿ ಎಚ್ಚರಿಸ್ತಾರೆ ಸೂರ್ಯಕಾಂತ್ ಅವರು ಚಂದ್ರಕಾಂತ್ಗೆ. ನನಗೆ ಗೊತ್ತಾಗಲಿಲ್ಲ ಅಣ್ಣ ಅಂತ ಹೇಳಿ ಅವರು ಕೂಡ ಕ್ಷಮೆ ಕೇಳ್ತಾರೆ. ನಂತರ ಗಿರೀಶ್ ಅವರು ತನ್ನ ಪರಿಸ್ಥಿತಿಯನ್ನು ನೋಡಿ ಅವರು ಅಮ್ಮು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ, ಮೀನಾ ಸಮಾಧಾನ ಪಡಿಸ್ತಿದ್ದಾರೆ. ಇತ್ತ ಕಡೆ ಹೋಟೆಲ್ನಲ್ಲಿ ಪ್ರಿಯಾ ತನ್ನ ಗಂಡನನ್ನು ಹುಡುಕ್ತಿದ್ದಾಳೆ. ಎಲ್ಲ ಕಡೆಯಿಂದನೂ ಇಲ್ಲಿ ಮಾಧವ್ ಅವರು ಸರ್ಪ್ರೈಸ್ ಕೊಡ್ತಿದ್ದಾರೆ. ರಿಸೆಪ್ಷನಿಸ್ಟ್ ಕೇಳಿದ್ರೆ ಅವರು ಕೂಡ ಚಾಕ್ಲೇಟ್ ಕೊಟ್ಟು ಐ ಲವ್ ಯು ಹೇಳ್ತಾರೆ, ರೋಸ್ ಕೊಟ್ಟು. ನಂತರ ಅಲ್ಲಿ ಕಸ ಗುಡಿಸೋರು ಅದನ್ನೇ ಮಾಡ್ತಾರೆ, ಗಿಡ ಕಟ್ ಮಾಡೋರು ಕೂಡ ಅದನ್ನೇ ಹೇಳ್ತಿದ್ದಾರೆ. ನಂತರ ಒಂದು ಲೆಟರ್ ಸಿಗುತ್ತೆ, ಆ ಲೆಟರಲ್ಲಿ ರಿಸಾರ್ಟ್ಗೆ ಬಾ ಅಂತ ಹೇಳಿ ಪ್ರೀತಿಯಿಂದ ಬರೆದಿರ್ತಾರೆ ಮಾಧವ್ ಅವರು. ಇದರಿಂದಾಗಿ ತುಂಬ ಖುಷಿ ಆಗಿಬಿಡ್ತಾಳೆ ಪ್ರಿಯಾ. ಆದರೆ ಪ್ರಿಯಾ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ, ಅದೇ ಆಧಾರ್ ಕಾರ್ಡ್ ವಿಷಯ. ಆ ಒಂದು ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ಹೊರಗಡೆ ಬಿತ್ತು ಅಂದರೆ ಪ್ರಿಯಾ ಜಾತಕನೇ ಹೊರಗಡೆ ಬಿತ್ತು ಅಂತ ಹೇಳ್ಬೋದು. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಟ್ ಮಾಡೋದನ್ನು